ನೋಡಿ, ಬಂಗಾರಮ್ಮನ ನಾವು ಊರಿಂದ ಹೊರಗಡೆ ಹಾಕಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀವಿ. ಅಯ್ಯಮ್ಮ ಏನು ಮಾಡಿದ್ರು ಅದು ಇದು ಗೌರ್ಮೆಂಟು ಸರ್ಕಾರ ಅಂತನೇ ಮಾತಾಡ್ತಾವಳೆ. ಅಯ್ಯಮ್ಮ ಒಪ್ಕೋತಾ ಇಲ್ಲ. ನಮ್ಮ ಊರಿನ ನಿಯಮನ ಪಾಲನೆ ಮಾಡೋಕ್ಕೆ ಬಂಗಾರಮ್ಮ ಎಷ್ಟು ಮಾಡಿದ್ರು ಏನು ಹೇಳಿದ್ರು ಒಪ್ಕೋತಾ ಇಲ್ಲ. ಅಯ್ಯಮ್ಮ ನಮ್ಮ ವಿರುದ್ಧವಾಗಿ ಮಾತಾಡ್ತಾವಳೆ. ನಾವು ಏತಿ ಅಂದರೆ ಪ್ರೇತಿ ಅಂತವಳೆ. ನೋಡಿ, ನಾವೇನೇ ನಿರ್ಧಾರ ಮಾಡಬೇಕು. ಆಯಮ್ಮಂದಂತೆ ಊರು, ಆಯಮ್ಮಂದಂತೆ ಮನೆ, ಎಲ್ಲ ಆಯಮ್ಮಂದಿನಂತೆ. ಈಗ ಅದಕ್ಕೇನೆಯ ನೀವ್ಯಾರು ನನ್ನ ಊರಿಂದ ಹೊರಗಡೆ ಹಾಕಕ್ಕೆ ನೀವ್ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾವಳೆ. ನೋಡಿ, ಊರಾಗೆ ನಾವೆಲ್ಲ ಒಂದೇ ಮಾತು ಮೇಲೆ ನಿಂತ್ಕೋಬೇಕು, ಸರಿನೇ? ಊರಾಗಿರೋರು ಯಾರೂನುವೆ ಬಂಗಾರಮ್ಮನಾಗ್ಲಿ ಬಂಗಾರಮ್ಮನ ಮಗಳನ್ನಾಗ್ಲಿ ಯಾರೂನುವೆ ನೀವೇನು ಮಾಡಿದ್ರು ಎಂಥ ಪರಿಸ್ಥಿತಿನಾಗೂ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಅವ್ರ ಮನೆಯವರು ಅವ್ರ ಮನೆ ಒಳಗಡೆ ಇರೋರು ಅವ್ರ ಮನೆಯವ್ರು ಇಷ್ಟ. ಅಪ್ಪ ಅಮ್ಮ ಗಂಡ ಹೆಂಡ್ತಿ ಅವ್ರು ಮಾತಾಡ್ಸಂಗಿದ್ರೆ ಮಾತಾಡ್ಸ್ಕೊತಾರ, ಮಾತಾಡ್ಸ್ಕೊಂಡ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ಯಾವುದೇ ಕಾರಣಕ್ಕೂ ಏನು ಮಾತಾಡಿದ್ರು ಅನ್ಕೊಡ್ದು ಹ್ಞೂ ಅಂದ್ಕೊಡ್ದು. ನಮ್ಮ ದೇವರು ಒಡವೆನೇ ಕದ್ಬಿಟ್ಟು ಮೋಸ ಮಾಡಿರೋಳ್ಗೆ ನಾವು ಬೆಲೆ ಕೊಡೋ ಅವಶ್ಯಕತೆ ಏನೈತೆ? ಹೌದು ಹೌದು, ನೀವ್ ಹೇಳೋ ಸರಿನೇನಿಯ. ನಾವೇನ್ ಮಾತಾಡ್ಸಲ್ಲ ಬಿಡಿ. ಊರಿಂದ ಬಹಿಷ್ಕಾರ ಹಾಕಕ್ಕಾಗ್ಲಿಲ್ಲ, ಆಗಲ್ಲ. ಯಾಕಂದ್ರೆ ಈಗ ಗೊತ್ತಲ್ಲ, ಸರ್ಕಾರ ಕಾನೂನು ಅವನ್ನೇನೇ ಶಾನೆ ನಂಬ್ತಾರೆ. ನಮ್ಮ ಪಂಚಾಯತಿ ಕತೆ ಎಲ್ಲ ಯಾರು ಕೇಳ್ತಾರೆ? ನೀವೇ ಹೇಳಿ. ಅದಕ್ಕೆ ನಾವಂತೂ ಈಗ ಊರಿಂದ ಬಹಿಷ್ಕಾರ ಹಾಕಕ್ಕಾಯ್ತಿಲ್ಲ ಬಂಗಾರಮ್ಮನ. ಅವಮ್ಮ ಎಲ್ಲಾನು ಬಿಟ್ಕೊಂತವಳೆ. ಯಾರ ಮಾತು ಕೇಳಕ್ಕಂತೂ ತಯಾರಿನೇನೆಯೇ ಇಲ್ಲ ಅವಮ್ಮ, ಸರಿನಾ? ಅವಮ್ಮನ ಮಗಳು ಇಬ್ರು ಅಷ್ಟೇನೆಯ. ಯಾರ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ನಮಗೆ ನಾವೇ ತೀರ್ಮಾನ ತಗೊಬಿಡೋಣ. ನಾವು ಯಾರೂ ಮಾತಾಡಬಾರ್ದು, ಸರಿನಾ? ಯಾರ ಹತ್ರ ಯಾರು ಮಾತಾಡಬೇಡಿ. ಅವ್ರ ಹತ್ರ ಮಾತ್ರ ಮಾತಾಡೋಕ್ಕೆ ಏನೇ ಹೋಗ್ಬೇಡಿ. ಪೂಜೆ ಜಾತ್ರೆ ಎಲ್ಲ ಶುರುವಾಯ್ತದೆ, ಅದರ ಖುಷಿಯಾಗಿ ಭಾಗವಹಿಸಿ. ಆ ಅಮ್ಮನಂತೂ ನಮ್ಮ ಊರಾಗ ಅಮ್ಮ ಇಲ್ಲವೇ ಇಲ್ಲ ನನಗೆ ಇರಬೇಕು. ಬರೀ ಮಾತಾಡದೇ ಇರೋದಲ್ಲ, ಏನು ಸಹಾಯ ಕೇಳಿದ್ರು ಯಾರು ಸಹಾಯನೂ ಮಾಡಬಾರ್ದು. ಒಂದು ಲೋಟ ನೀರು ಕೊಡಬೇಡಿ ಅಮ್ಮಂಗೆ. ನೋಡೋಣ, ಅದೆಷ್ಟು ದಿನ ನಾವು ಇಲ್ಲ ಅಂದ್ರೂ ಊರಾಗಿತ್ತಾಳೋ ನೋಡೇ ಬಿಡೋಣ. ಅಲ್ಲ, ನಾವ್ ಮಾತ್ರ ಊರಿನ ಬಗ್ಗೆ ಎಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು, ಆ ಮನೆಯಲ್ಲಿ ಫಾಲೋ ಮಾಡಕ್ಕಿಲ್ವಾ ಗೌಡ್ರೆ? ಉಗಿದ್ಬಿಟ್ಟು ಹೊಟ್ಬೇಕಿತ್ತಲ್ಲ ಯಮ್ಮನ. ಮೂರು ಬಿಟ್ಟಿರೋ ಊರಿಗೆ ದೊಡ್ಡರಂತೆ ಕಣಪ್ಪ. ನಾವೇನು ಮಾಡೋಕ್ಕಾಗಲ್ಲ. ಹೇಳೋವಷ್ಟು ಹೇಳಿನ ಕೂತ್ಗೆ ಈಚೆ ಕಡೆ ಹಾಕಾಯ್ತದ? ಈಗ ಪಂಚಾಯತಿ ಕಾನೂನೆಲ್ಲ ಎಲ್ಲಿ ನಡೀತದೆ? ಯಾವತ್ತಿದ್ರೂ ಕೋರ್ಟು ಕಚೇರಿ ಅದೇನೇ ನಡೆಯೋದು. ಈಗ ನಾವೇನು ನಮ್ಮ ಪಡವು ಮಾತಾಡ್ದಂಗೆ ಇದ್ಬಿಟ್ರೆ ಆಯ್ತಲ್ವಾ? ಆ ಅಮ್ಮ ಎಷ್ಟು ಮಾತಾಡ್ಸಿದ್ರು, ಏನು ಕೇಳಿದ್ರು, ಏನು ಮಾಡಿದ್ರು ನೀವು ತುಟುಕ್ ಅಂತಂದ್ರೆ ಮಾತಾಡಕ್ಕೆ ಹೋಗ್ಬೇಡಿ. ಆ ಅಮ್ಮಗೆ ಇರಿಟೇಷನ್ ಆಗ್ಬಿಟ್ಟು ಆ ಮನೆಯೇ ಹೊಂಟೋಯ್ತಾಳೆ. ಇಲ್ಲ ಅಂದರೆ ಆ ಅಮ್ಮನ ಪಾಡ್ಗೆ ಅಮ್ಮ ಇದ್ದಿರಲಿ, ನಿಮ್ಮ ಪಾಡು ನೀವು ಇದ್ಬಿಡಿ. ದೇವ್ರ ಕಾರ್ಯ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಸರಿ ಬಿಡಿ, ಆಯ್ತು ಗೌಡ್ರೆ. ನೀವು ಹೆಂಗೆ ಹೇಳಿದ್ರೆ ಹಂಗೇನೆಯ. ನೀವು ಇಷ್ಟೆಲ್ಲ ಹೇಳಿದಿರಾ ಅಂತ ಹೇಳಿದ್ಮೇಲೆ ನೀವು ಹೆಂಗೆ ಹೇಳಿದ್ರೆ ಹಂಗೆ. ಸರಿ, ಇಷ್ಟು ಹೇಳ್ಬೇಕಿತ್ತು. ಊರವ್ರಿಗೆಲ್ಲ ಈ ವಿಷಯನ ಮುಟ್ಟಿಸ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗಿ. ಸರಿ ಗೌಡ್ರೆ. ನಡಿ. ಇನ್ನ ಏನಾರ ಜಾತ್ರೆ ಅದು ಇದು ಏನೋ ಉಸ್ತುವಾರಿ ಇದ್ರೆ ನೋಡ್ಕೊಳ್ಳೋಣ. ಇನ್ನು ಬಂಗಾರಮ್ಮನ ಕತೆ ಬಿಟ್ಬಿಡಿ. ದೇವಿ ಕೊನೆಗೂ ಒಡವೆ ತರಿಸ್ಕೊಂಡು ಮೈ ಮೇಲೆ ದೇವಿ ಒಡವೆ ಎಲ್ಲ ಆಯ್ತಲ್ಲ, ಇನ್ನೇನಂತೆ? ಇನ್ನೇನು ಅವಶ್ಯಕತೆ ಇಲ್ಲ ತಾನೆ? ನೋಡಿರಿ, ನಮ್ಮ ಪಾಡಿಗೆ ನಾವು ಇನ್ನೇನು ಕೆಲಸಗಳಾಗ ನೋಡ್ಕೊಳ್ಳೋಣ. ಇನ್ನು ಯಮ್ಮನ ಬಗ್ಗೆ ನಾವು ಮಾತಾಡೋದನ್ನು ಬೇಡ, ಬಿಡೋದು ಬೇಡ. ಊರವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ ತಾನೆ ಇವಾಗ. ಹಿಂಗೆ ಯಾರು ಮಾತಾಡ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ. ಬುಟ್ಟಾಕಿ. ಅಷ್ಟೇ ಬರ್ರಿ ಹೋಗೋಣ. ಅಲ್ಲಿ ನೋಡಿ, ಬಂಗಾರಮ್ಮ ಮೂರು ಬಿಟ್ಬಿಟ್ಟು ನಿಂತಿರೋದು. ಈ ಬಂಗಾರಮ್ಮ ಮಾನ ಮರುವಾದಿ ನೆನೆಯೇ ಇಲ್ಲ ಈ ಬಂಗಾರಮ್ಮಂಗೆ. ಯಪ್ಪ ನಮ್ಗೇನಾರ ಹಿಂಗೆ ಆಗೋಗ್ಬಿಟ್ಟಿದ್ರೆ ದೇವ್ರಾಣೆಗುನ್ವೇ ಕೇಳ್ತೀನಲ್ಲ. ದೇವ್ರಾಣೆ ನಾವೇ ನಿಂತಿದ್ವಾ ಹಿಂಗೆ ಎಲ್ಲಾನು ಇದಾಗಿದ್ದಿದ್ರೆ ಲೆಕ್ಕ ಅಕ್ಕ. ಹೆಂಗೆ ಮಾಡ್ತಾಳೆ ಮೂರು ಬಿಟ್ಬಿಟ್ಟು ಅಂತ ಹೇಳಿ. ಬಂಗಾರಮ್ಮಂಗೆ ಯಾರನ್ನ ಎಕ್ಕಡೆ ತಗೊಂಡು ಹಾಕ್ಬೇಕು ನೋಡವ, ಅವಾಗೇನೇ ಸಮಾಧಾನ. ದೇವಸ್ಥಾನದ ಒಡ್ಬೇಕದ್ದು 4 ಜನದ ಮುಂದೆ ಮಕ ಎತ್ಕೊಂಡು ಅದು ಹೆಂಗೆ ತಿರ್ಗಾಡ್ತಾಳನವ. ಅಕ್ಕ, ಮೂರು ಬಿಟ್ಟರು ಊರಿಗೆ ದೊಡ್ಡವರು ಅಂತ ಹೇಳಿಲ್ವೇ? ಅವ್ರಿಗೇನಕ್ಕೆ ಬೇಕಪ್ಪ? ಅವ್ರ ಎಲ್ಲ ಬಿಟ್ಬಿಟ್ಟು ನಿಂತಾರೆ. ಅವ್ರಿಗೇನು ಅವಶ್ಯಕತೆನೂ ಇಲ್ಲ ಅವ್ರಿಗಿಲ್ಲ. ನಾವು ಮಾತಾಡ್ಸಿದ್ರು ಅಷ್ಟೇ, ಮಾತಾಡಿಸ್ಲಿಲ್ಲ ಅಂದ್ರೆ ಅಷ್ಟೇ. ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಏನೇ ಇರ್ತಾರೆ. ಅಯ್ಯೋ ಬಾಕ, ನಮ್ಗೆ ಯಾಕೆ ಬೇಕು? ಅವರು ಸಹ ಬರೀ ನಮ್ಮ ಪಾಡಿಗೆ ನಾವು ಹೋಗೋಣ. ಹೆಂಗನ ಮಾಡ್ಕೊಂಡು ಸಾಯ್ಲಿ. ಮಾತಾಡ್ಸಿದ್ರೆ ಊರಾಗೆಲ್ಲರೂ ಹೆಂಗಿತ್ತಾರೋ ನಾವು ಹಂಗೆ ಇದ್ಬಿಡೋಣ. ನೋಡಿ ಅಕ್ಕ, ನೋಡಿ, ನಾನು ದೇವ್ರ ಒಡವೆಗಳನ್ನ ನಾನು ಕದ್ದಿಲ್ಲ. ನಾನು ಸೊಸೆನೇ ಎಲ್ಲ ಬೇಕಂತೇಳ್ಬಿಟ್ಟು ನಾಟಕ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಕದ್ಬಿಟ್ಟು ನನ್ನ ಬೇಕು ಅಂತೇಳ್ಬಿಟ್ಟು ಜೈಲಿಗೆ ಹಾಕ್ಸವಳೆ. ನಾನಂತೂ ಒಡವೆನ ಕದ್ದಿಲ್ಲ. ಅಪ್ಪ, ಈಗ ತಾನೇ ಊರಗಳೆಲ್ಲ ಮಾತಾಡಿಸ್ಬಾರ್ದು ಅಂತ ಹೇಳೋಗವ್ರೆ. ಇವಮ್ಮ ಬಂದು ನಮ್ಮ ತಗೆ ನಿಂತ್ಕೊಂಡವಳಲ್ಲ. ನಾವೇನ ಯಮ್ಮನ ಹತ್ರ ಮಾತಾಡ್ಬಿಟ್ರೆ ಅಷ್ಟೇ, ನಮ್ಮನ್ನಂತೂ ಊರಿಂದ ಈಚೆ ಕಡೆಗೆ ಎತ್ತು ಬಿಡ್ತಾರೆ. ಯಾಕೆ ಬೇಕು ಬಾಕ, ಹೋಗೋಣ. ಅಕ್ಕ, ಅಯ್ಯೋ ಅಕ್ಕ, ನಾನು ಹೇಳೋದನ್ನ ಕೇಳಿ. ದೇವ್ರ ಒಡವೆಗಳನ್ನ ನಾನು ಕದ್ದಿಲ್ಲ. ನಾನು ಸೊಸೆನಿಯ ಕದ್ಬಿಟ್ಟು ಮನೆಯಲ್ಲಿ ಹಿಂಗೆ ಎಲ್ಲನೂ ಮಾಡಿರೋದು. ನಾನು ಇದನ್ನ ಬಿಡೋಕ್ಕಿಲ್ಲ. ನಾನು ಎಲ್ಲರ ತಗೊಂಡು ಹೇಳ್ಕೊಬಿಟ್ಟು ಬರ್ತೀನಿ. ಹಂಗೇನಿಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೂ ಇದನ್ನೇನಿಯ ಹೇಳ್ತೀನಿ. ನಾನು ಸೊಸೆನೇನಿಯ ಬಾಯಿ ಬಿಟ್ಬಿಟ್ಟು ಒಪ್ಕೊಂಡವಳೆ. ನಾನೇನಿಯ ಕದ್ಕೊಂಡು ಹೋಗಿರೋದು ಅಂತ. ಇದಕ್ಕಿನ್ನೂ ಇನ್ನೇನು ಬೇಕಾಗಿಲ್ಲ ತಾನೇ? ನಾನಂತೂ ಹೋಗ್ಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ. ದೇವ್ರ ಒಡವೆನ ನಾನು ಕದ್ದಿಲ್ಲ ಅಂದರೆ ಕದ್ದಿಲ್ಲ. ನನ್ನ ಸೊಸೆ ಮಿಟ್ಟುಗ್ಲಾಡಿ ನನ್ನ ಸೊಸೆನಿಯ ಕದ್ಬಿಟ್ಟು ನನ್ನ ಮೇಲೆ, ನನ್ನ ಮಗಳ ಮೇಲೆ ಎತ್ತಾಕ್ಬಿಟ್ಟವಳೆ. ಈ ಸರ್ ನೋಡಿ ಅಮ್ಮಿ, ಅವಳು ಮಾತು ಕೇಳಿಸ್ಕೊಂಡು ಆವು ಅಂತಲೂ ಮಾತಾಡೋಂಗಿಲ್ಲ. ಆವು ಅಂತ ಮಾತಾಡ್ಬಿಟ್ರು ತೊಗ್ಲಾಕೊಬಿಡ್ತೀವಿ. ನಮ್ಗೆ ಯಾಕೆ ಬೇಕು ಆವು ಅಂತ ಮಾತಾಡೋದು? ನಡಿ ಸರ್ನ ನೋಡಿದ್ಬಿಡು. ಯಪ್ಪ, ನಮ್ಮಿಂದ ಬಿದ್ದವಳೆಲ್ಲ ಬೇತಾಳ ಬಿದ್ದಂಗೆ. ಅಯ್ಯಪ್ಪ, ಇವನ್ಕಿನ್ ಯಾರು ಸಿಗ್ಲಿಲ್ವೇ? ಅಕ್ಕ, ಆನು ಅನ್ಬೇಡ ಅವನು ಅನ್ಬೇಡ, ಸುಮ್ಮನೆ ಅಪ್ಪು ನಡ್ಕೊಂಡು ಹೋಗನ್ ಬಾ. ಅಕ್ಕ, ಅಯ್ಯೋ ಇದೇನಮ್ಮ ಇವರು ಮಾತಾಡ್ಸಿದ್ರು ಹಂಗೇನೇ ಹೋಯ್ತಾವ್ರೆ. ನೋಡ್ದೇನಮ್ಮ, ನೋಡ್ದ? ಮಾತಾಡ್ಸಿದ್ರು ಹೆಂಗೆ ನೆಟ್ಟಿಗೆ ಹೋಯ್ತಾವ್ರೆ ಅಂತ ಹೇಳ್ಬಿಟ್ಟು
ಈ ಊರಾಗ ಯಾರನ್ನ ಮಾತು ಕೇಳ್ತಾರೆ ಕಣಮ್ಮ, ಯಾರನ್ನ ಮಾತು ಕೇಳಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬಿಟ್ಟು ನಿಜ ಎಲ್ಲ ಹೇಳ್ಬೇಕು. ನಮ್ಮನ್ನ ಕಳ್ರು ಮಾಡಾಕ್ಬಿಟ್ಟವಳಲ್ಲ ಅವಳು ಮಾತಾಡಿದ್ದೆಲ್ಲ ನನ್ನ ಹತ್ರ ಫೋನ್ ಇದ್ದಿದ್ರೆ ರೆಕಾರ್ಡನ್ನ ಮಾಡ್ಕೊತಾ ಇದ್ದೆ. ಫೋನ್ ಇರಲಿಲ್ವೇ ರೆಕಾರ್ಡ್ ಮಾಡ್ಕೊಳಕ್ಕೆ? ಅವಳ ಅಜ್ಜಿ ಇದ್ದಿದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇವ್ರಿಗೆ ಎಲ್ರಿಗೂ ತೋರಿಸ್ತಾ ಇದ್ದೆ. ಪೊಲೀಸ್ ಸ್ಟೇಷನಾಗಿಂದ ಅಲ್ಲೋ ಬಂದಿದ್ದು, ಫೋನು ಇಲ್ಲ ಎಂಥದನ್ನೂ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಡಬಾರ್ದು ಕಣಮ್ಮ. ಈ ವಿಷಯನ ಊರವ್ರಿಗೆಲ್ಲ ಹೇಳಿ, ಪೊಲೀಸ್ನವ್ರಿಗೆಲ್ಲ ಹೇಳಿ ಇವಳನ್ನ ಸರಿಯಾಗಿ ತಗ್ಲಾಕ್ಸ್ಬೇಕು. ಊರವ್ರನ್ನ ಮಾತು ಕೇಳ್ತಿಲ್ವಲ್ಲ ಮಗಳೇ, ಊರವ್ರು ಫಸ್ಟ್ ನಂಬಿಸ್ಬೇಕು. ಇವಳು ಹಿಂಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ನೀನು ವೀಡಿಯೋನ ಮಾಡ್ಕೋಬೇಕಿತ್ತು ಫೋನ್ ಇದ್ದಿದ್ರೆ. ನಮ್ಮ ಜೊತೆಗೆ ಇನ್ನೊಬ್ರು ಯಾರನ್ನ ಇದ್ದಿದ್ರೆ ಸಂದಾಕಿರೋದು ನಂಬಿರೋನೇನೋ. ಆದ್ರೂ ನಾವು ಹೇಳೋ ಥರ ಹೇಳಿದ್ರೆ ಊರಾಗಿರೋರವೇ ನಂಬ್ತಾರೆ. ನಂಬ್ತಿದ್ದಂಗೆ ಈ ಥರ ಊರಾಗಿರೋನವೇ. ಬಾ ಎಲ್ರಿಗೂ ಹೇಳ್ಕೊಂಬಿಟ್ಟು ಬರೋಣ. ಈ ಸೊಸೆನ ಆ ಮುಖ್ಯಸ್ಥೆ ಸ್ಥಾನದಿಂದ ಉದುರಿಸ್ಲಿಲ್ಲ ಅಂದರೆ ಕೇಳಿ ನಾನು ಅವಳ ಕಂತ್ರಿ ಬುದ್ಧಿನ ಎಲ್ಲನೂ ಹೇಳ್ಕೊಂಬಿಟ್ಟು ಬರ್ತೀನಿ. ನಡಿಯಮ್ಮ, ನಾನು ಬರ್ತೀನಿ. ಸರಿಯಾಗಿ ಮಾಡೋಣ. ಬಾ. ಏನಪ್ಪ, ನಾವಂತೂ ಒಡವೆನ ಕದ್ದೇ ಇಲ್ಲ. ಈ ನನ್ನ ಸೊಸೆ ಅವಳಲ್ಲ, ಸೊಸೆನೇ ಎಲ್ಲ ಒಡವೆನೂ ಕದ್ದಿರೋದು. ಕಣಣ್ಣ, ನಾನು ನಮ್ಮಮ್ಮ ಒಡವೆನೇ ಕದ್ದಿಲ್ಲ. ಯಾರನ್ನ ಒಬ್ರು ನಮ್ಮ ಜೊತೆಯಾಗಿ ಬನ್ನಿ, ಇನ್ನೊಂದು ಕಿತ ಕೇಸ್ ಓಪನ್ ಮಾಡಿಸ್ಬಿಟ್ಟು ಆ ಮನೆಯಾಳಿ ನಮ್ಮ ಮದ್ಕೆ ಮೇಲೆ ಎಲ್ಲನೂ ಹಾಕ್ಬಿಡೋಣ. ಈಗ ಸುಮ್ಮನೆ ನೀನು ನಮ್ಮ ಮೇಲೆ ಆಪಾದನೆ ಹೊರಿಸ್ಬಿಟ್ಟವಳಣ. ನಾವಂತೂ ಒಡವೆ ಅಂತೂ ಕದ್ದೇ ಇಲ್ಲ. ದಯವಿಟ್ಟು ಬರ್ರಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾನು ನಿಜವಾಗೂ ಸುಳ್ಳು ಹೇಳ್ತಿಲ್ಲ ಕಣಪ್ಪ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಈಗ ಸುಮ್ಮನೆ ಬಾ, ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಎಲ್ಲ ಹೇಳೋಣ. ಊರೆಲ್ಲ ಒಂದಾಗಣ. ನನ್ನ ಸೊಸೆನ ಜೈಲಿಗೆ ಕಳ್ಸೋಣ. ನೋಡಿ, ನನ್ನ ಸೊಸೆನೇ ಬೇಕು ಅಂತ ಹಿಂಗೆಲ್ಲನೂ ಮಾಡಿರೋದು. ನನ್ನ ಸೊಸೆ ನನ್ನನ್ನು ತಗ್ಲಾಕ್ಸ್ಬೇಕು, ನನ್ನ ಮಾನ ಮರ್ಯಾದೆ ಊರಾಗ ಹರಾಜ್ ಹಾಕ್ಬೇಕು ಅಂತಲೇ ಹೇಳಿರೋದು. ದಯವಿಟ್ಟು ನನ್ನ ಮಾತು ಕೇಳಪ್ಪ. ಅಮ್ಮ, ಇದೇನಮ್ಮ ನಾವು ಮಾತಾಡಿದ್ರು ಯಾರು ಮಾತಾಡ್ತಾನೆ ಇಲ್ವಲ್ಲಮ್ಮ? ಹಿಂಗೆ ಹೋಯ್ತವ್ರಲ್ಲಮ್ಮ ಸುಮ್ಮನೆ. ಅಲ್ಲ, ಇವ್ರೇನು ನಮ್ಮ ನಂಬ್ತಾ ಇಲ್ವಾ, ಇಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಂಡವ್ರ? ಅದೇನೇ ನನಗೂ ಅರ್ಥ ಆಯ್ತಿಲ್ಲ. ಕೋಪ ಗೀಪ ಮಾಡ್ಕೊಂಬಿಟ್ರ ಅಂತ ಹೇಳ್ಬಿಟ್ಟು. ಅಯ್ಯೋ, ಅಲ್ಲ ಒಬ್ಬರು ಮಾತಾಡಿಸ್ತಿಲ್ವಲ್ಲ, ಹೇಳಿದ್ರು ಹಂಗಂಗೆ ಹೋಯ್ತವ್ರಲ್ಲ ಮಗಳೇ. ಏನಾಯ್ತು ಅಂತ ಹೇಳ್ಬಿಟ್ಟು ಯಾರಿಗೆ ಹೇಳೋಣ? ನೋಡು, ಈ ಇವ್ರವ್ರಲ್ಲ, ಊರ ಅಧ್ಯಕ್ಷರು, ಇವರು ಅವ್ರ ಹತ್ರನೇ ಹೇಳೋಣ. ಬಾ ಅಮ್ಮ, ಅಧ್ಯಕ್ಷನೇನಿಯ ಅದಕ್ಕೆ ತಾನೇ, ಅವಳಿಗೆ ಹತ್ರ ಏನು ಕೇಳ್ತೀಯ? ಪಾಟೇಲಪ್ಪ ಗೌಡ್ರವ್ರಲ್ಲ, ಅವ್ರ ಹತ್ರನೇ ಹೇಳೋಣ. ಅಜ್ಜಿ ಬಂತು, ಅವಜ್ಜಿ ಕೇಳಮ್ಮ. ಕಾಕ ನಾನು ಹೇಳೋದನ್ನು ಕೇಳಿಸ್ಕೊಳಕ. ದೇವ್ರ ಒಡವೆನ ನಾನು ಕದ್ದಿಲ್ಲ ಕಣಕ. ದೇವ್ರ ಒಡವೆ ನಾನು ಕದ್ದು ಇಲ್ಲ, ಮಾಡೂ ಇಲ್ಲ, ಎಂಥದುಣ್ವೇ ಇಲ್ಲ. ಎಲ್ಲ ಮನೆಯಾಳಿ ನನ್ನ ಸೊಸೆ ಅವಳಲ್ಲ, ನನ್ನ ಸೊಸೆನೇ ನೀ ಬೇಕು ಅಂತ ಕದ್ಬಿಟ್ಟು ನಮ್ಮ ಮ್ಯಾಲೆ ಹಾಕಿರೋದು ಕಣಕ. ನಾವಂತೂ ಕದ್ದೇ ಇಲ್ಲ ಕಣಕ. ನನ್ನ ಸೊಸೆ ಮನೆಯಾಳಿ ಸರಿ ಇಲ್ಲ ಕಣಕ. ಊರಾಗಿರೋರಿಗೆಲ್ಲ ಈ ವಿಷಯ ಹೇಳ್ಬೇಕು. ಎಲ್ಲರೂ ಪಂಚಾಯತಿ ತಗ ಬನ್ನಿ. ಪಂಚಾಯತಿ ಹತ್ರ ನಿಂತ್ಕೊಂಡು ನನ್ನ ಸೊಸೆ ಏನು ಹೇಳಿದ್ಲು ಅದನ್ನೇನಿಯ ಎಲ್ಲನೂ ಹೇಳ್ತೀನಿ. ನಾನು ನಮ್ಮ ಮಗಳು ಮುಂದೆನೇ ಒಪ್ಕೊಂಡವಳೆ. ನಿಜವಾಗೂ ನೋಡಿ, ನಮ್ಮನ್ನು ಕಳ್ರು ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನನಗಿನ್ನ ದೊಡ್ಡ ಕಳ್ಳಿ ಅಂದರೆ ನನ್ನ ಸೊಸೆನೇನಿಯ. ಅವಳು ಸರಿ ಇಲ್ಲ. ದೊಡ್ಡ 840 ಅವಳಂತೂ ನನ್ನ ಮಾತು ನಂಬಿ. ನಾವು ನನ್ನ ಮಗಳು ಕಳ್ರಲ್ಲ, ದೊಡ್ಡ ಕಳ್ಳಿ ನನ್ನ ಸೊಸೆನೇನಿಯ. ಬನ್ನಿ ಪಂಚಾಯತಿ ಹತ್ರ ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೇಳ್ತೀನಿ. ನಮ್ಮೂರು ದೇವತೆ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೇಳ್ತೀನಿ. ಅವಳೇನಿಯ ದೊಡ್ಡ ಕಳ್ಳಿ ನಾವಲ್ಲ ಅಂತ ಹೇಳ್ಬಿಟ್ಟು. ನೀವು ಬರ್ರಿ, ಹೋಗಲೇಬೇಕು, ನಾನು ಪ್ರೂವ್ ಮಾಡಲೇಬೇಕು. ಬರ್ರಿ. ಈ ಮಳ್ಳಿ ಹೊಸ ವರ್ಷ ಶುರು ಮಾಡ್ಕೊಳ್ಳಲ್ಲ. ಈ ಮಳ್ಳಿ ಇವಳು ಸವಾಸನೇನಿಯ ಬೇಡ ನನಗೆ. ಯಾಕೆ ಬೇಕು ಇವಳು ಸವಾಸ? ಇವಳು ಬೇಡ, ಇವಳು ಸವಾಸನೂ ಬೇಡ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ. ಸುಮ್ಮನೆ ಪಂಚಾಯತಿನಾಗ ನಾನು ಕೆಟ್ಟೊಳಗೋಗ್ಬಿಡ್ತೀನಿ. ಇವಳ್ದು ಬರೀ ಇದೇ ಆಯಿತು, ಸೊಸೆ ಮೇಲೆ ಕುಂಕು ಮಾತಾಡೋದೇನೆ. ಅಮ್ಮ, ಇದೇನಮ್ಮ ಇದು? ಊರಾಗ ಒಬ್ಬರು ಮಾತಾಡ್ತಿಲ್ವಲ್ಲಮ್ಮ? ಯಾಕಮ್ಮ ಹಿಂಗೆ ಮಾತಾಡಿದ್ರು ನಾವು ಮಾತಾಡ್ತಿಲ್ಲ? ಹಿಂಗೆ ಹೋಯ್ತವ್ರೆ. ನಮ್ಮ ಯಾಲೇನಾರ ಕೋಪ ಗೀಪ ಮಾಡ್ಕೊಬಿಟ್ಟವ್ರ ಅಂತ ಹೇಳ್ಬಿಟ್ಟು. ಯಾಕಮ್ಮ ಹಿಂಗೆ ಒಬ್ಬರು ಮಾತಾಡ್ತಿಲ್ವಲ್ಲಮ್ಮ ನಮ್ಮ ಹತ್ರ? ನನಗೂ ಅದೇ ಅರ್ಥ ಆಯ್ತಿಲ್ಲ. ಊರಾಗೆ ಇವ್ರವ್ರಲ್ಲ, ಅವ್ರ ತಗೆ ಮಾತಾಡೋಣ. ಬಾ, ಹೋಗಿ ಆ ಗೌಡ್ರ ತಗೆ ಹೇಳೋಣ ಎಲ್ಲನೂ. ನಡಿ.